ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಪಾಪ ನಮ್ಮ ಇಶು ಈಗ್ಲೂ ಅವನ್ಗೆ ಇವರೆಲ್ಲ ಯಾರು, ನಾನು ಎಲ್ಲಿದ್ದೀನಿ ಅನ್ನೋ ಕನ್ಫ್ಯೂಷನ್ ಎಲ್ಲ ಇದ್ದಾನೆ. ಅಂಡ್ ದೊಡ್ಡೋರ್ಗೆನೆ ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದಾಗ ಹೊಂದ್ಕೊಳ್ಳೋದಕ್ಕೇನೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂಥದ್ರಲ್ಲಿ ಮಗು ಅಲ್ವಾ. ಮನೆಗ್ ಬಂದ್ಮೇಲೆ ಹೊರಗಡೆನೆ ನಿಲ್ಸಿ ಮೊದ್ಲು ದೃಷ್ಟಿ ತೆಗಿಯೋಣ ಅಂತ ದೃಷ್ಟಿ ತೆಗಿತಾ ಇದ್ರು. ದೃಷ್ಟಿ ತೆಗೆದಿದ್ದ ತಟ್ಟೆನೆ ಎಳಿತಾ ಇದ್ದ. ಅಂಡ್ ಇನ್ನೊಂದು ಖುಷಿ ಆಗೋದು ಏನು ಅಂದ್ರೆ, ಕಾಲ್ ತೊಳ್ಕೊಳ್ಳೋವಾಗ ಎಷ್ಟು ಚೆನ್ನಾಗಿ ಕಾಲ್ ಜೋಡಿಸ್ತಾ ಅಂದ್ರೆ ದೊಡ್ಡೋರ್ ತರನೇ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಅಂಡ್ ಅಫ್ಕೋರ್ಸ್ ಅವ್ನ್ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ದಾನೆ. ಅಂಡ್ ಈ ಯೆಲ್ಲೋ ಕಲರ್ ಫ್ಲವರ್ ಏನಿದೆ, ನಾನು ನೇಮ್ ಮರ್ತು ಬಿಟ್ಟಿದೀನಿ. ಇದು ತುಂಬಾ ಸಿಗೋದು ಅಂತ ಅಂದ್ರೆ ಕಾಡ್ ತರ ಇರುವಂತಹ ಜಾಗದಲ್ಲಿ ಮಾತ್ರ. ಅಂಡ್ ಈ ಪದ್ಧತಿನ ನಮ್ಮ ಅಜ್ಜಿ ಕಂಪಲ್ಸರಿ ಮಾಡ್ತಾರೆ. ಮಗುನ ಮನೆ ಕರ್ಕೊಂಡ್ ಬಂದಾಗ 9 ತಿಂಗಳಾದ್ಮೇಲೆ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದಾಗಾದ್ರೂ ಆ ಮೊದಲನೇ ಸಲ ಸ್ನಾನ ಮಾಡಿಸೋ ಟೈಮ್ ಅಲ್ಲಿ ಈ ಯೆಲ್ಲೋ ಕಲರ್ ಫ್ಲವರ್ ನ ಯೂಸ್ ಮಾಡೇ ಮಾಡ್ತಾರೆ ನಮ್ಮ ಅಜ್ಜಿ. ನಮ್ಮ ಬಂಗಾರಿ ಫುಲ್ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾನೆ.